ವಿಶ್ಫುಲ್ ಟು ಅಡುಗೆ ಮನೆ. ನೋಡಿ ಇಲ್ಲಿ ಇವತ್ತೆ ನಾನು ಬಟಾಣಿ ತೊಗೊಂಡಿದ್ದೀನಿ. ಬಟಾಣಿಯಿಂದ ತುಂಬ ಹೆಲ್ದಿ, ತುಂಬ ನ್ಯೂಟ್ರಿಷಿಯಸ್, ಅದರ ಜೊತೆ ಪ್ರೋಟೀನ್ ರಿಚ್ ರೆಸಿಪಿನ ಇವತ್ತು ನಾವು ಮಾಡೋಣ ಅಂತೆ. ಸೊ ಇಲ್ಲಿ ಬಟಾಣಿಯಿಂದ ನಾವು ಸುಮಾರು ರೆಸಿಪಿ ಮಾಡಿರ್ತೀವಿ, ಬಟ್ ಇವತ್ತಿಂದು ತುಂಬ ಅಂದರೆ ತುಂಬ ಡಿಫ್ರೆಂಟ್ ರೆಸಿಪಿ, ಯುನೀಕ್ ರೆಸಿಪಿ ಇವತ್ತು ನಾವು ಬಟಾಣಿಯಿಂದ ಮಾಡ್ತಾಯಿದ್ದೀವಿ. ಮಕ್ಕಳು ಇಷ್ಟಪಡುವಂಥ ಒಂದು ರೆಸಿಪಿ ಅಂತಲೂ ಕೂಡ ಅನ್ಬೋದು. ಸೊ ನೋಡಿ ಇಲ್ಲಿ ಬಟಾಣಿ, ಫ್ರೆಶ್ ಬಟಾಣಿನೇ ನಾನು ಇಲ್ಲಿ ತೊಗೊಂಡಿರೋದು. ಬಟಾಣಿನ ತೊಳೆದ್ಬಿಟ್ಟು ತೊಗೊಂಡಿರೋದು. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಇಲ್ಲಿ ನೀವು ಬಟಾಣಿನ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು 1 ಕಪ್ದಷ್ಟು ಬಟಾಣಿನ ತೊಗೊಂಡಿದ್ದೀನಿ. ಬಟಾಣಿನ ತೊಳ್ಕೊಂಡು ತೊಗೋಬೇಕು. ಇವಾಗ ಇದ್ರೊಳಗಡೆ 4 ರಿಂದ 5 ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಖಾರನ ನೋಡಿಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ. ಇವಾಗ ತೊಳೆದಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಇದ್ರೊಳಗಡೆ ಹಾಕೊಳ್ಳೋಣ. ಸೊ ಕೊತ್ತಂಬರಿ ಸೊಪ್ಪು ನೀವು ಸ್ವಲ್ಪ ಹೆಚ್ಚು ಕಡಿಮೆ ಹಾಕೋಬೋದು. ಇವಾಗ ಇದ್ರೊಳಗಡೆ ಒಂದು ಅರ್ಧ ಕಪ್ದಷ್ಟು ನೀರನ್ನು ಹಾಕೊಳ್ಳೋಣ. ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಅಂತೆ. ಮಿಕ್ಸರಲ್ಲಿ ಇದನ್ನು ರುಬ್ಕೊಂಡು ಬರೋಣ. ನೋಡಿ ಇಲ್ಲಿ ಈ ಥರ ಬಟಾಣಿನ ರುಬ್ಕೊಂಡು ಬಂದಿರೋದು. ಒಂದು ಅರ್ಧ ಕಪ್ ನೀರು ಹಾಕಿ ಬಟಾಣಿನ ಈ ಥರ ಸ್ಮೂತಾಗಿ ರುಬ್ಕೊಂಡು ಬಂದಿರೋದು. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಬಟಾಣಿ ರುಬ್ಬಿದೆ. ಇವಾಗ ಇದು ರುಬ್ಬಿರೋದು ಬಟಾಣಿನ ನಾವು ಪಕ್ಕಕ್ಕಿಡೋಣ. ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ ಇವಾಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಅದ್ರ ಒಳಗಡೆ ನಾವು 1 ಕಪ್ದಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ. ಗೋಧಿ ಹಿಟ್ಟನ್ನು ಜಡಿ ಮಾಡೇ ಹಾಕೋಬೇಕು. ಇಲ್ಲಿ ನಾನು ಗೋಧಿ ಹಿಟ್ಟು ಜಡಿ ಮಾಡೇ ತಗೊಂಡಿರೋದು. ಇವಾಗ ನೆಕ್ಸ್ಟ್ ಇದ್ರ ಒಳಗಡೆ ಎಷ್ಟು ಗೋಧಿ ಹಿಟ್ಟು ಅಷ್ಟೇ ಇದ್ರ ಒಳಗಡೆ ಮೈದಾ ಕೂಡ ಹಾಕೊಳ್ಳೋಣ. ನಿಮಗೆ ಮೈದಾ ಬೇಡ ಅಂದರೆ ಇಲ್ಲಿ ನೀವು 2 ಕಪ್ದಷ್ಟು ಗೋಧಿ ಹಿಟ್ಟನ್ನೇ ಬಳಸ್ಬೋದು. ಬಟ್ ಇದನ್ನು ಒಂದು ಸ್ವಲ್ಪ ಯುನೀಕಾಗಿ ಮಾಡ್ತಾ ಇದ್ದೀವಿ. ಯಾವಾಗಾದರೆ ಒಂದು ದಿವಸ ಈ ಥರ ನಡೆಯುತ್ತೆ ಅಂತೇಳ್ಬಿಟ್ಟು ಜಸ್ಟ್ ಫಾರ್ ಅ ಚೇಂಜ್ ಇಲ್ಲಿ 1 ಕಪ್ ಗೋಧಿ ಹಿಟ್ಟಕ್ಕೆ 1 ಕಪ್ದಷ್ಟು ನಾನು ಮೈದಾನ ಬಳಸ್ತಾ ಇದ್ದೀನಿ. ಇವಾಗ ಇದ್ರ ಒಳಗಡೆ 1/4 ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಓಂಕಾಳನ್ನು ಹಾಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಬಟಾಣಿ ಒಳಗಡೆನೂ ಕೂಡ ನಾವು ಉಪ್ಪು ಹಾಕ್ಕೊಂಡಿಲ್ಲ, ಹಾಗಾಗಿ ಒಂದೇ ಸರ್ತಿಗೆ ನೀವು ಉಪ್ಪನ್ನು ನೋಡಿಬಿಟ್ಟು ಹಾಕೋಬೋದು. ಒಂದು ಪಿಂಚಷ್ಟು ಹಿಂಗನ್ನು ಹಾಕೊಳ್ಳೋಣ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋರಿಗೆ ಹಿಂಗೆ ಹಾಕ್ಕೊಂಡಿದ್ರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ಇದ್ರೊಳಗಡೆ ಒಂದು ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ. ಹಿಂಗೆ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದ್ರೊಳಗಡೆ ನಾವು ರುಬ್ಬಿಟ್ಟಿದ್ವಲ್ಲ ಬಟಾಣಿ ಮಿಶ್ರಣ, ಅದನ್ನು ಹಾಕೊಳ್ಳೋಣ. ಅದೇ ಮಿಕ್ಸಿ ಜಾರಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಇವಾಗ ಇದೆಲ್ಲನೂ ನೀಟಾಗಿ ಕಲಿಸ್ಕೊಳ್ಳೋಣ. ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಮತ್ತೆ ಇದು ಹಿಟ್ಟು ಲೂಸ್ ಆಗಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ಅದಕ್ಕೋಸ್ಕರ ನೀವು ಮಿಕ್ಸಿ ಜಾರಲ್ಲಿ ನೀರು ಹಾಕೋತಾ ಇರಬೇಕಾದ್ರೆ ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೆ, ಯಾಕಂದರೆ ಗೋಧಿ ಹಿಟ್ಟಿಂದು ಕ್ವಾಂಟಿಟಿ ಗೊತ್ತಿರುತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ನಾನು ಹಾಕ್ಕೊಂಡಿದ್ದೆ. ಇವಾಗ ಇದರಲ್ಲಿನೇ ನಾವು ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಹಿಟ್ಟನ್ನೇ ನಾವು ಕಲಿಸ್ಕೋಬೇಕು. ನೋಡಿ ಈ ಥರ ಗಟ್ಟಿಯಾಗಿ ಇಲ್ಲಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ಅಕಸ್ಮಾತ್ ನೀರು ಜಾಸ್ತಿ ಆದ್ರೂ ಕೂಡ ಭಯ ಪಟ್ಕೋಬೇಡಿ. ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ನೀವು ಇದೇ ಥರ ಹಿಟ್ಟನ್ನು ಮೆದಿಬೋದು. ನೋಡಿ ಪರ್ಫೆಕ್ಟಾಗಿ ಇಲ್ಲಿ ನಮ್ಮದು ಹಿಟ್ಟು ನಾದಿ ರೆಡಿಯಾಗಿದೆ. ಇಲ್ಲಿ ನೋಡ್ಬೋದು. ನಾರ್ಮಲಾಗಿ ನಾವು ಚಪಾತಿಗೆಲ್ಲ ಹೆಂಗೆ ಕಲಿಸ್ತೀವಲ್ಲ ಅದೇ ಥರನೇ, ಬಟ್ ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡಿರೋದು. ಇವಾಗ ಈ ಕಲಸಿರೋದು ಹಿಟ್ಟಿನ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಪಕ್ಕಕ್ಕಿಡೋಣ. ಒಂದು 10 ನಿಮಿಷ ಪಕ್ಕಕ್ಕಿಡೋಣ. ಇಲ್ಲಿ ನೋಡಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಇಲ್ಲಿ ನಾನು ಒಂದು 4 ಸ್ಪೂನಷ್ಟು ಮೈದಾನ ಹಾಕೋತಾ ಇದ್ದೀನಿ. ಮೈದಾ ಬದಲಿ ಗೋಧಿ ಹಿಟ್ಟು ಕೂಡ ನೀವು ಇಲ್ಲಿ ಜಡಿ ಮಾಡಿ ತಗೋಬೋದು. ಬಟ್ ಮೈದಾ ಹಾಕೊಳ್ಳೋದ್ರಿಂದ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಒಂದು 4 ಸ್ಪೂನಷ್ಟು ಮೈದಾನ ಬಳಸ್ತಾ ಇದ್ದೀನಿ. ಇವಾಗ ಎಲ್ಲರೂ ಏನು ಅನ್ಬೋದು, ಮ್ಯಾಮ್ ಮೈದಾ ಅನ್ಹೆಲ್ದಿ ಇದೆ, ಮೈದಾ ಚೆನ್ನಾಗಿರಂಗಿಲ್ಲ, ಮಕ್ಕಳಿಗೂ ಇಷ್ಟ ಆಗಂಗಿಲ್ಲ ಅಂತ. ಬಟ್ ನೀವು ಹೊರಗಡೆ ಊಟ ಎಲ್ಲ ಮಾಡೋಕ್ಕೆ ಹೋದಾಗ ಅಥವಾ ಹೊರಗಡೆ ನೀವು ಏನಾದರೂ ತಿನ್ನಬೇಕಾದ್ರೆ ಅಲ್ಲಿನೂ ಕೂಡ ನೀವು ಮೈದಾನ ಯಾವಾಗಾದರೂ ಒಂದು ದಿವಸ ನೀವು ಮಕ್ಕಳಿಗೆ ತಿನ್ಸಿರ್ತೀರ. ಅದ್ರ ಬದಲಿ ಮನೆಯಲ್ಲಿನೇ ನಾವು ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಹೈಜೀನಾಗಿ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದೇನೆ. ಸೊ ಹಾಗಾಗಿ ಯಾವತ್ತಾದರೆ ಒಂದಿನ ಚೀಟಿಂಗ್ ಡೇ ಅಂತಲೂ ಕೂಡ ಈ ಥರ ನಾವು ಮಕ್ಕಳಿಗೆ ಮಾಡಿಕೊಡ್ಬೋದು. ಸೊ ನೋಡಿ ಇಲ್ಲಿ 4 ಸ್ಪೂನ್ ಮೈದಾಕ್ಕೆ ಒಂದು 5 ರಿಂದ 6 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ನೀವು ಬೇಕಂದರೆ ಬೆಣ್ಣೆನ ಮೆಲ್ಟ್ ಮಾಡಿ ಕೂಡ ಹಾಕೋಬೋದು, ಅಥವಾ ತುಪ್ಪನೂ ಕೂಡ ಮೆಲ್ಟ್ ಮಾಡಿ ಹಾಕೋಬೋದು. ನೋಡಿ ಇದನ್ನು ಇದೇ ಥರ 1 ನಿಮಿಷನೂ ನೀಟಾಗಿ ಬೀಟ್ ಮಾಡ್ಕೊಳ್ಳೋಣ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಇಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದೇನಿದೆ ಅಲ್ಲ ಮೈದಾ ಸ್ಲರಿ, ಇದನ್ನು ನಾವು ಪಕ್ಕಕ್ಕಿಡೋಣ.
ನೋಡಿ ಇಲ್ಲಿ ಹಿಟ್ಟು ಕೂಡ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನೆಂದಿದೆ. ಇಲ್ಲಿ ನೀವು ನೋಡ್ಬೋದು ಪರ್ಫೆಕ್ಟಾಗಿ ನೆಂದಿದೆ. ಆಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನು 1 ನಿಮಿಷ ಮಿದೆಯೋಣ. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೆ ಏನೇ ಕ್ವರೀಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಇಲ್ಲಿ ನೋಡಿ ಈ ಥರ ನಾನು ಉಳ್ಳೆಗಳನ್ನ ಮಾಡ್ಕೊತಾ ಇದ್ದೀನಿ. ಚಪಾತಿಗೆಲ್ಲ ಯಾವ ಥರ ಉಳ್ಳೆನ ತೊಗೋತೀವಿ ಅದೇ ಥರ ಉಳ್ಳೆನ ಇಲ್ಲಿ ಮಾಡ್ಕೊಂಡಿರೋದು. ಇವಾಗ ಇದೊಂದು ಉಳ್ಳೆನ ತೊಗೊಂಡ್ಬಿಟ್ಟು ಇಲ್ಲಿ ನೋಡಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ಳೋಣ. ಆಮೇಲೆ ಈ ಉಳ್ಳಿನ ಇಡೋಣ. ನಾವು ನಾರ್ಮಲಾಗಿ ಹೆಂಗೆ ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸ್ಕೋಬೇಕು. ಹಿಟ್ಟನ್ನು ಜಾಸ್ತಿ ಹಚ್ಕೋಬಾರ್ದು, ಸ್ವಲ್ಪ ತಿಳುವಾಗಿಯೇ ನಾವಿಲ್ಲಿ ಲಟ್ಟಿಸ್ಕೋಬೇಕು. ನೋಡಿ ಈ ಥರ ತಿಳುವಾಗಿ ಲಟ್ಟಿಸ್ಕೋಬೇಕು. ಹಿಂದೆ ಮುಂದೆ ಈ ಥರ ತಿರುಗಿಸ್ತಾ ಚಪಾತಿನ ಲಟ್ಸೋಣ. ಇಲ್ಲಿ ನೀವು ನೋಡ್ಬೋದು ನಾನು ಚಪಾತಿ ಲಟ್ಸೋಕ್ಕೂ ಕೂಡ ಜಾಸ್ತಿ ಹಿಟ್ಟನ್ನು ಬಳಸಿಲ್ಲ, ಸ್ವಲ್ಪ ಹಿಟ್ಟದಲ್ಲಿನೇ ಈ ಥರ ನಾನು ಈ ಪುರಿ ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ. ನೋಡಿ ಎಡ್ಜಸ್ ಎಲ್ಲನೂ ನೀಟಾಗಿ ಈ ಥರ ಲಟ್ಟಿಸ್ಕೋಬೇಕು. ನೋಡಿ ಪರ್ಫೆಕ್ಟಾಗಿ ಲಟ್ಟಿಸಾಗಿದೆ. ಇವಾಗ ಏನು ಮಾಡೋಣ ಅಂದರೆ ನಾವೇನು ಮೈದಾ ಸ್ಲರಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಇದನ್ನು ಸ್ವಲ್ಪ ಇದ್ರ ಮೇಲ್ಗಡೆ ಹಾಕೊಳ್ಳೋಣ. ತುಂಬ ಡಿಫ್ರೆಂಟಾಗೈತೆ ಇದು ಮಾಡೋ ಮೆಥಡು. ಎಲ್ಲ ಕಡೆ ಥಿನ್ನಾಗಿಯೇ ಹಚ್ಕೋಬೇಕು, ತುಂಬ ಜಾಸ್ತಿ ಹಚ್ಕೋಬಾರ್ದು. ತಿಳುವಾಗಿಯೇ ಇದನ್ನು ಈ ಥರ ಒರೆಸ್ಕೋಬೇಕು. ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ತೊಗೊಂಡು ಒರೆಸ್ಕೊಳ್ಳಿ. ಇವಾಗ ಈ ಥರ ಈ ಒಳಗಡೆ ಲೇಯರ್ಗೆ ಒರೆಸ್ಕೊಂಡದ ನಂತರ ಇಲ್ಲಿ ನಮಗೆ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಒಂದೇ ಸರ್ತಿ ಜಾಸ್ತಿ ಅಲ್ಲ, ಈ ಥರ ನೋಡಿ ಸ್ವಲ್ಪ ಫೋಲ್ಡ್ ಮಾಡೋಣ. ಮತ್ತು ಇದಕ್ಕೂ ಕೂಡ ಈ ಥರ ಒರೆಸ್ಕೊಳ್ಳೋಣ. ಆಮೇಲೆ ಈ ಬಾಜುನೂ ಫೋಲ್ಡ್ ಮಾಡ್ಕೊಳ್ಳೋಣ. ಮತ್ತು ಇದು ಥರ ಒರೆಸ್ಕೊಳ್ಳೋಣ. ಮತ್ತು ಫೋಲ್ಡ್ ಮಾಡೋಣ. ಮತ್ತು ಇದಕ್ಕೂ ಕೂಡ ಒರೆಸ್ಕೊಳ್ಳೋಣ. ನೋಡಿ ಇದನ್ನು ಫೋಲ್ಡ್ ಮಾಡೋಣ ಇದ್ರ ಮೇಲೆ. ಆಮೇಲೆ ಇದಕ್ಕೂ ಕೂಡ ಈ ಥರ ಒರೆಸ್ಕೊಳ್ಳೋಣ. ಇವಾಗ ಈ ಥರ ಒರೆಸ್ಕೊಂಡಾದಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡೋಣ. ಮತ್ತು ಇದಕ್ಕೂ ಕೂಡ ಹಚ್ಕೊಳ್ಳೋಣ. ಇಲ್ಲಿ ನೋಡಿ ಇವಾಗ ಏನು ಮಾಡೋಣ ಅಂದರೆ ಇಲ್ಲಿನೂ ಎಡ್ಜಸ್ಸಕ್ಕೆ ಮತ್ತು ಈ ಭಾಗಕ್ಕೂ ಹಚ್ಕೊಳ್ಳೋಣ. ಹಚ್ಕೊಂಡು ಇದು ಫಸ್ಟ್ ಹಾಫ್ ಫೋಲ್ಡ್ ಮಾಡೋಣ. ಆಮೇಲೆ ಈ ಥರ ಒರೆಸಿ ಇದಕ್ಕೆ ಈ ಥರ ಲಾಕ್ ಮಾಡೋಣ. ನೋಡಿ ಈ ಥರ ಲೇಯರ್ಸ್ ಬಂದಿದೆ. ಇದನ್ನು ಈ ಥರ ಪಕ್ಕಕ್ಕೆ ಇಡೋಣ. ನೋಡಿ ಇವಾಗ ಇದಕ್ಕೂ ಕೂಡ ಇನ್ನೊಂದು ಸರ್ತಿ ನಾವು ಫೋಲ್ಡ್ ಮಾಡೋದು ತೋರಿಸ್ತೀನಿ. ಇದಕ್ಕೂ ಕೂಡ ಇದೇ ಥರ ತಿಳುವಾಗಿ ಎಲ್ಲ ಕಡೆ ನಾವು ಈ ಸ್ಲರಿನ ಹಚ್ಕೋಬೇಕು. ಈ ಥರ ಹಚ್ಕೊಂಡ ನಂತರ ಇದನ್ನು ಈ ಥರ ಫೋಲ್ಡ್ ಮಾಡೋಣ. ಪ್ರತಿಯೊಂದು ಫೋಲ್ಡಿಗೂ ಹಚ್ಕೋಬೇಕು, ಅಂದರೆ ನಮ್ಮ ಲೇಯರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೀಟಾಗಿ ಹಚ್ಕೊಳ್ಳಿ. ಪರ್ಫೆಕ್ಟ್. ಸ್ವಲ್ಪ ಪ್ರೆಸ್ ಮಾಡೋಣ. ಇದಕ್ಕೂ ಹಚ್ಕೊಳ್ಳೋಣ. ಇದು ಫೋಲ್ಡ್ ಮಾಡೋಣ. ಇದನ್ನು ಇವಾಗ ಇಷ್ಟೇ ಫೋಲ್ಡ್ ಮಾಡೋಣ. ಎಜ್ಜು ಇದರ ಮೇಲುಗಡೆ ಹಚ್ಕೊಳ್ಳೋಣ. ಆಮೇಲೆ ಇದನ್ನು ಈ ಥರ ಇಲ್ಲಿ ಆಲ್ರೆಡಿ ಹಚ್ಕೊಂಡಿದ್ದೀನಿ, ಬೇಕಂದರೆ ಇನ್ನೊಂದು ಸರ್ತಿ ಹಚ್ಕೊಳ್ಳಿ. ಇದ್ರ ಮೇಲ್ಗಡೆನೂ ಈ ಥರ ಒರೆಸ್ಕೊಳ್ಳಿ. ಆಮೇಲೆ ಇದನ್ನು ಈ ಥರ ಲಾಕ್ ಮಾಡೋಣ. ಬಂದಿದೆ ಲೇಯರ್ಸ್ ಪರ್ಫೆಕ್ಟ್. ಎಲ್ಲದನ್ನು ಇದೇ ಥರ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಇದು ಒಂದು ಉಳ್ಳಿನ ತೊಗೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಈ ಥರ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ಳೋಣ. ಆಮೇಲೆ ಇದ್ರ ಮೇಲೆ ಮತ್ತೆ ಈ ಉಂಡೆನ ಇಡೋಣ. ನೋಡಿ ಜಾಸ್ತಿ ಎಣ್ಣೆ ಕೂಡ ಬೇಕಾಗಿಲ್ಲ. ಇವಾಗ ಇದಕ್ಕೆ ಲಟ್ಟಿಸ್ಕೊಳ್ಳೋಣ. ತುಂಬ ತಿಳು ಲಟ್ಟಿಸೋದು ಬೇಡ, ಮೀಡಿಯಮಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಚ್ಕೊತ್ತು ಈ ಥರ ಲಟ್ಸೋಣ. ನೋಡಿ ಎಡ್ಜಸ್ಸು ಕೂಡ ಲಟ್ಟಿಸಿ. ನೋಡಿ ಒಂದು ಸರ್ತಿ ಎಣ್ಣೆ ಹಚ್ಕೊಂಡಿದ್ರೆ ಇನ್ನೊಮ್ಮೆ ಹಚ್ಕೋಬೇಕಂತೇನಿಲ್ಲ. ನೋಡಿ ಈ ಥರ ಮೀಡಿಯಮಾಗಿ ನಾವು ಪರಾಟ ಎಲ್ಲ ಹೆಂಗೆ ಲಟ್ಟಿಸ್ತೀವಿ
ಅದೇ ಥರ ಲಟ್ಟಿಸ್ಕೋಬೇಕು. ಬಟ್ ಎಡ್ಜಸ್ ಮಾತ್ರ ತುಂಬ ದಪ್ಪ ಇಟ್ಕೊಳ್ಕೋಬೇಡಿ. ನೋಡಿ, ಪರ್ಫೆಕ್ಟ್. ನೀವು ನೋಡ್ಬೋದು, ನಾನು ತುಂಬ ದಪ್ಪ ಲಟ್ಟಿಸಿಲ್ಲ. ಆಮೇಲೆ ಇಲ್ಲಿ ಲೇಯರ್ಸ್ ನೋಡಿ ಕಾಣ್ತಾ ಇದ್ದಾವೆ ನೋಡಿ, ಚೆನ್ನಾಗಿ ಲೇಯರ್ಸು ಕೂಡ ಕಾಣ್ತಾ ಇದ್ದಾವೆ. ಇವಾಗ ಇದನ್ನು ಲಟ್ಸಿರೋದನ್ನ ನೋಡಿ, ಲಟ್ಸಿರೋವಂಥ ಪರಾಟನ ಈ ಥರ ಬಿಸಿ ಬಿಸಿ ತವೆ ಮೇಲೆ ಹಾಕೋಬೇಕು. ತವೆ ಚೆನ್ನಾಗಿ ಕೈದಿರಬೇಕು, ಆವಾಗಲೇ ನೀವು ಪರಾಟನ ಹಾಕೋಬಹುದು. ಅವಾಗ ಏನಾಗುತ್ತಂದರೆ ಲೇಯರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಉರಿನ ನಾವು ಹೈ ಫ್ಲೇಮಲ್ಲಿನೇ ಇಟ್ಕೋಬೇಕು. ಆಮೇಲೆ ಇಮಿಡಿಯೇಟಾಗಿ ಸ್ವಲ್ಪ 1 ಸೆಕೆಂಡ್ ಆದ ನಂತರ ಇದನ್ನು ತಿರುಗಿಸ್ಕೊಳ್ಳೋಣ. ತಿರುಗಿಸಿದ ನಂತರ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ನೀವು ಬೇಕಂದರೆ ಬೆಣ್ಣೆ ತುಪ್ಪ ಕೂಡ ಹಾಕೋಬೋದು. ಡಯಟ್ ಮಾಡೋರು ಎಣ್ಣೆ ಕೂಡ ಸ್ಕಿಪ್ ಮಾಡ್ಕೋಬೋದು. ಬಟ್ ಮಕ್ಕಳಿಗೆ ಮಾಡೋದ್ರಿಂದ ನೀವು ಈ ಥರ ಎಣ್ಣೆ ತುಪ್ಪ ಬೆಣ್ಣೆನ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ, ಎಣ್ಣೆ ಹಚ್ಕೊಂಡ ನಂತರ ಇಮಿಡಿಯೇಟಾಗಿ ಮತ್ತೆ ಇದನ್ನು ಟರ್ನ್ ಮಾಡ್ಕೋಬೇಕು. ಉರಿ ಮಾತ್ರ ಹೈ ಫ್ಲೇಮಲ್ಲಿನೇ ಇಟ್ಕೋಬೇಕು. ನೋಡಿ, ಈ ಸೈಡನ್ನು ಕೂಡ ಎಣ್ಣೆನ ಹಚ್ಕೊಳ್ಳೋಣ. ಈ ಪರಾಟೆ ಹೇಗಂದರೆ ನೀವು ಒಂದು ಸರ್ತಿ ಮಾಡಿ 2 ದಿವಸನೂ ತಿನ್ಕೋಬೋದು. ಎಲ್ಲಾದರೂ ಪ್ರಯಾಣಕ್ಕೆ ಹೋಗ್ಬೇಕಾದ್ರೂ ತೊಗೊಂಡು ಹೋಗ್ಬೋದು. 2 ದಿವಸನೂ ಇದು ಕೆಡಂಗಿಲ್ಲ, ಇಷ್ಟೇ ಸಾಫ್ಟಾಗಿ ಇರುತ್ತೆ. ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಆಮೇಲೆ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಮಾಡ್ತಾ ಇದನ್ನು ಬೇಯಿಸ್ಕೋಬೇಕು. ಇಲ್ಲಿ ನೀವು ನೋಡ್ಬೋದು, ಲೇಯರ್ಸ್ ಎಲ್ಲ ಓಪನ್ ಆಗ್ತಾ ಇದೆ, ಚೆನ್ನಾಗಿ ಉಬ್ಬಿದೆ. ಇವಾಗ ಇದನ್ನು ತಿರುಗಿಸ್ಕೊಳ್ಳೋಣ. ಇಲ್ಲಿ ನೀವು ನೋಡ್ಬೋದು, ಕಲರು ಟೆಕ್ಸ್ಚರು ತುಂಬ ಪರ್ಫೆಕ್ಟಾಗಿ ಬಂದಿದೆ. ಲೇಯರ್ಸು ಕೂಡ ಇಲ್ಲಿ ನೋಡ್ಬೋದು ಈ ಥರ ಓಪನ್ ಆಗ್ತಾ ಇದೆ. ಸೊ ನಾ ಹೇಳಿರೋದು ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ. ನಿಮ್ಮ ರೆಸಿಪಿ ಕೂಡ ಇಷ್ಟೇ ಪರ್ಫೆಕ್ಟಾಗಿ ಬರುತ್ತೆ, ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೋಡಿ, ಈ ಲೇಯರ್ಸ್ ನೀವು ನೋಡ್ಬೋದು, ನನ್ನ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿ ಬಂದಿದೆ, ಬ್ಯಾಚುಲರು ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ನಮ್ಮದು ಡಿಫ್ರೆಂಟಾಗಿ ಮಾಡ್ಕೊಂಡಿರುವಂಥ ಮಟರ್ ಪರಾಟ ರೆಡಿಯಾಗಿದೆ. ಇದನ್ನು ತಕ್ಕೊಳ್ಳೋಣ. ಇಲ್ಲಿ ನೋಡಿ, ನಮ್ಮದು ಬಿಸಿ ಬಿಸಿ ಮಟರ್ ಪರಾಟ ರೆಡಿಯಾಗಿದೆ. ಇವಾಗ ಯಾರಾದರೆ ಎಂಡಿಗೆ ಬಂದು ವಿಡಿಯೋನ ನೋಡ್ತಾ ಇದ್ದರೆ ಅವರೆಲ್ಲ ಟಿಪ್ಸನ್ನು ಮಿಸ್ ಮಾಡ್ಕೊಂಡಿರ್ತೀರ. ನೀವು ಅಂದ್ಕೊಂಡಂಗೆ ಇದು ನಾರ್ಮಲ್ ಪರಾಟ ಅಲ್ಲ, ತುಂಬ ಡಿಫ್ರೆಂಟ್ ಲೇಯರ್ ಮಟರ್ ಪರಾಟನ ನಾವಿಲ್ಲಿ ಮಾಡಿರೋದು. ಇಲ್ಲಿ ಪದರ್ ಪರಾಟನ ನಾವು ಮಾಡಿರೋದು. ಈ ಪದರ್ ಆಗೋಕ್ಕೆ ಏನು ಯೂಸ್ ಮಾಡಿದ್ದೀವಿ ಅಂತಲೂ ನೀವು ಮಧ್ಯದಲ್ಲಿ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಅದನ್ನು ನೀಟಾಗಿ ಕೇಳ್ಕೊಳ್ಳಿ. ಅದರ ಜೊತೆ ಈ ಪರಾಟಕ್ಕೆ ಅದು ಸ್ಲರಿನ ಯಾವ ಥರ ಹಚ್ಚಬೇಕಂತಲೂ ಕೂಡ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ಮತ್ತೊಮ್ಮೆ ನೋಡಿ, ನಿಮಗೆಲ್ಲ ಕ್ಲಿಯರ್ ಕಟ್ ಇದರದ್ದು ಟಿಪ್ಸ್ಗಳು ಸಿಗುತ್ತೆ. ಒಂದು ಸರ್ತಿ ಮಾಡಿ ಇದನ್ನು ನೀವು 2 ದಿವಸ ತಿನ್ಕೋಬೋದು. ಮಕ್ಕಳು ಲಂಚ್ ಬಾಕ್ಸಿಗಂತೂ ಮಾಡಿಸಿರುವಂಥ ಒಂದು ರೆಸಿಪಿ ಅಂತಲೂ ಕೂಡ ಅನ್ಬೋದು. ನೋಡಿ, ಇವಾಗ ನಾನು ಎಲ್ಲ ಪರಾಟ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಈ ಥರ ಪ್ರೆಸ್ ಮಾಡೋಣ ಏನಾಗುತ್ತೆ ಅಂದರೆ ಲೇಯರ್ಸ್ ಎಲ್ಲ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ನೀವು ನೋಡ್ಬೋದು, ಪರ್ಫೆಕ್ಟಾಗಿ ಲೇಯರ್ಸ್ ಬಂದಿದ್ದಾವೆ. ಇಲ್ಲಿ ನೋಡಿ, ಎಲ್ಲ ಲೇಯರ್ಸು ಓಪನ್ ಆಗ್ತಾಯಿದೆ. ನೋಡಿ, ಸಖತ್ತಾಗಿದೆ ಈ ರೆಸಿಪಿ. ನಿಮಗೆ ಇವತ್ತಿನ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ. ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.